ಓಂ ನಮ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಸ್ವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಗೆಳೆತನ ನಿಭಾಯಿಸುವುದರಲ್ಲಿ ಈ ರಾಶಿಯವರು ಯಾವಾಗಲೂ ಮುಂದೆ. ಆ ರಾಶಿಯವರ ಬಗ್ಗೆ ಹೇಳ್ತಾನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು. ಆಧ್ಯಾತ್ಮಿಕ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ಹಾಕ್ತಾ ಇರ್ತೇನೆ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ಸಮಸ್ಯೆ ಏನಿದೆ, ವೈಯಕ್ತಿಕ ಸಮಸ್ಯೆ ಏನಾದರೂ ಇದೆ ಖಂಡಿತವಾಗ್ಲೂ ಬರೆದು ಕಳಿಸ್ಬೋದು. ರಾಶಿ ನಕ್ಷತ್ರ ತಿಳಿಸಿ, ಒಂದು ವೇಳೆ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ಉತ್ತರಿಸ್ತಾನೆ. ಸಮಯದ ಅಭಾವ ಇರೋದರಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು. ಅದು ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತಾರೆ. ಅದು ಕರೆಕ್ಟಾಗಿ ಬರೆದು ಕಳಿಸಿದ್ರೆ ಬೇಗ ಉತ್ತರ ಕೊಡೋಕ್ಕೆ ಸಾಧ್ಯವಾಗುತ್ತೆ. ಹಾಗೆಯೇ ಇನ್ನೊಂದು, ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಕೇಳ್ಬೋದು ಪ್ರಶ್ನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಪ್ರಶ್ನೆಯನ್ನು ಕೇಳುವಾಗ ಮಾತ್ರ ಕರೆಕ್ಟಾಗಿ ಕೇಳಿ ಅಂತ ಇನ್ನೊಂದು ಸಲ ಹೇಳ್ತಾ ಇದ್ದೇನೆ. ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಸ್ನೇಹ ಬಹಳ ಮುಖ್ಯ. ಹಾಗೆಯೇ ಈ ಸಂದರ್ಭದಲ್ಲಿ ಸ್ನೇಹವನ್ನು ಉತ್ತಮವಾಗಿ ನಿಭಾಯಿಸುವ ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೀವನದಲ್ಲಿ ಗೆಳೆಯರನ್ನು ಹೊಂದುವುದು ಬಹಳ ಅವಶ್ಯಕ. ಗೆಳೆಯ ಆಗಿರ್ಬೋದು, ಗೆಳತಿ ಆಗಿರ್ಬೋದು. ಗೆಳೆಯರಿಲ್ಲ ಎಂದರೆ ಜೀವನದಲ್ಲಿ ಅತಿಮೂಲ್ಯವಾದದ್ದು ಏನಾದರೂ ಕಳೆದುಕೊಳ್ಳುತ್ತೀರಿ ಅಂತಂದರೆ ನಮ್ಮ ಕುಟುಂಬ ಹೇಗೇನೋ ಹಾಗೆ ನಮ್ಮ ಸ್ನೇಹ ಬಾಂಧವ್ಯ ಕೂಡ ಹಾಗೇನೇ ಮುಖ್ಯವಾದದ್ದು. ಪ್ರತಿಯೊಬ್ಬರಿಗೂ ಜೀವನದ ಯಾವುದಾದ್ರೂ ಒಂದು ಹಂತದಲ್ಲಿ ಅತ್ಯುತ್ತಮವಾದ ಸ್ನೇಹಿತರು ಲಭಿಸುವಂಥದ್ದು. ಬೆಸ್ಟ್ ಫ್ರೆಂಡ್ಸ್ಗಳ ನಡುವೆ ಎಲ್ಲ ರೀತಿಯ ವಿಚಾರ ವಿನಿಮಯ ನಡೆಯುವಂಥದ್ದು. ಕೆಲವರಿಗೆ ಬೆಸ್ಟ್ ಫ್ರೆಂಡ್ಸ್ಗಳೇ ಆಗೋದೇ ಇಲ್ಲ. ಅವರು ಸಮಯ ಕಳೆದಂತೆ ಸ್ನೇಹಿತರನ್ನು ಬದಲಾಯಿಸುವಂಥದ್ದು. ಜ್ಯೋತಿಷದ ಪ್ರಕಾರ ರಾಶಿಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುವಂಥದ್ದು. ಹಾಗಾಗಿ ಯಾವ ರಾಶಿಯವರು ತಮ್ಮ ಸ್ನೇಹವನ್ನು ಉಳಿಸಿಕೊಳ್ಳೋಕ್ಕೆ ಶತಪ್ರಯತ್ನ, ಅಂದರೆ ಯಾವತ್ತೂ ಸ್ನೇಹಿತರನ್ನು ಕಳೆದುಕೊಳ್ಳೋಕ್ಕೆ ಇಷ್ಟಪಡದ ರಾಶಿಯವರು ಯಾರು ಅನ್ನೋದನ್ನು ನೋಡೋಣ. ರಾಶಿಯವರು ಕೂಡ ಸ್ನೇಹವನ್ನು ಮಾಡುವಂಥವರು ಮತ್ತು ಅದನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಕೂಡ ಪಡ್ತಾರೆ. ಆದರೆ ಕೆಲವರು ಏನು ಮಾಡ್ತಾರೆ, ಕೆಲವರ ಒಂದು ಗುಣ ಇಷ್ಟ ಆಗುತ್ತಿದ್ದು ಅದನ್ನು ಬಿಟ್ಟು ಬಿಡ್ತಾರೆ. ಆದರೆ ಈ ರಾಶಿಯವರು ಏನೇ ಆದರೂ ಕೂಡ ತಮ್ಮ ಸ್ನೇಹವನ್ನು ಬಿಡಲೇಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಡೆ ತನಕ ಉಳಿಸಿಕೊಳ್ಳಲು ಬಯಸುವವರು ಅಂತಲೇ ಹೇಳಬಹುದು. ಅದರಲ್ಲಿ ಮೊದಲನೇದಾಗಿ ಯಾರು, ಮೇಷರಾಶಿಯವರು. ಉಸಿರು ಇರುವವರೆಗೂ ಇವರು ಸ್ನೇಹವನ್ನು ಕಾಪಾಡಿಕೊಳ್ಳುವಂಥವರು. ಮೇಷರಾಶಿಗೆ ಸೇರಿದ ಜನರ ಪ್ರಕಾರ ಗೆಳೆತನದಲ್ಲಿ ಪ್ರಾಮಾಣಿಕತೆ ಅತ್ಯಂತ ಮುಖ್ಯವಾದ ಅಂಶ ಮತ್ತು ಬೆಸ್ಟ್ ಫ್ರೆಂಡ್ಸ್ ಆಗಬೇಕೆಂದಿದ್ದರೆ ಪ್ರಾಮಾಣಿಕರಾಗಿರುವುದು ಅದು ಅವಶ್ಯಕ. ಮೇಷರಾಶಿಗೆ ಸೇರಿದ ಜನರು ಯಾರನ್ನಾದರೂ ತಮ್ಮ ಮನಸ್ಸಿಂದ ಸ್ನೇಹಿತರೆಂದು ಭಾವಿಸಿದರೆ ಜೀವನದಲ್ಲಿ ಯಾವುದೇ ಕಾರಣಕ್ಕೂ ಅವರ ಕೈ ಬಿಡುವುದಿಲ್ಲ ಮತ್ತು ಅವರನ್ನು ದೂರ ಮಾಡೋಕ್ಕೆ ಇಷ್ಟಪಡುವುದಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ಇವರು ತಮ್ಮ ಸ್ನೇಹಿತರ ಬೆಂಬಲಕ್ಕೆ ನಿಲ್ಲುವಂಥದ್ದು. ಏನೇ ಬರಲಿ, ಎಂಥದೇ ಆಗಲಿ ತಮ್ಮ ಸ್ನೇಹಿತರಿಗೆ ಬೆಂಬಲವನ್ನು ನೀಡುವಂಥದ್ದು, ಅವ್ರ ಜೊತೆ ನಿಲ್ಲುವಂಥದ್ದು. ಮೇಷರಾಶಿಗೆ ಸೇರಿದವರು ಸ್ನೇಹಿತರನ್ನು ಯಾವುದೇ ಕಾರಣಕ್ಕೂ ಒಬ್ಬಂಟಿಯಾಗಿರಲು ಬಿಡುವುದಿಲ್ಲ. ಅಂದರೆ ಅವರು ಯಾವುದೇ ಒಂದು ಸಮಸ್ಯೆ ಇರಲಿ, ಏನೇ ಇರಲಿ, ಅದನ್ನು ಇವರು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಒಂದು ಪರಿಹಾರವನ್ನು ಒದಗಿಸಿಕೊಡುವಲ್ಲಿ ಅಥವಾ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಆ ಸಮಸ್ಯೆಗಳನ್ನು ದೂರವಾಗಿಸಲು ಇವರು ಸಹಾಯ ಮಾಡುವಂಥದ್ದು. ಹಾಗೆಯೇ ನೀವೇ ಯಾರೇ ಇವರ ಸ್ನೇಹವನ್ನು ಬಿಟ್ಟರೂ ಕೂಡ ಇವರು ಸ್ನೇಹವನ್ನು ಬಿಟ್ಟು ಬಿಡಲು ಇಷ್ಟಪಡುವುದಿಲ್ಲ. ಹಾಗೆ ಮಿಥುನ ರಾಶಿಯವರು ಯಾವುದೇ ಪರಿಸ್ಥಿತಿ ಎದುರಿಸಲು ತಯಾರಿರುತ್ತಾರೆ. ಮಿಥುನ ರಾಶಿಗೆ ಸೇರಿದ ಜನರು ಯಾರನ್ನೇ ಆಗಲಿ ತಮ್ಮ ಬೆಸ್ಟ್ ಫ್ರೆಂಡ್ ಅಂತ ಅಂದುಕೊಂಡರೆ ಅವರೊಂದಿಗೆ ಯಾವುದೇ ಪರಿಸ್ಥಿತಿಯನ್ನು ಎದುರಿಸಲು ತಯಾರಿರುತ್ತಾರೆ. ಈ ರಾಶಿಗೆ ಸೇರಿದವರು ತುಂಬ ಆಕರ್ಷಕವಾಗಿರ್ತಾರೆ. ಯಾವಾಗಲೂ ಸಂತೋಷದಿಂದ ಜೀವಿಸುವ ಜನರಾಗಿರ್ತಾರೆ. ಮಿಥುನ ರಾಶಿಗೆ ಸೇರಿದವರು ತುಂಬ ತಮಾಷೆ ಸ್ವಭಾವದವರು. ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಬೆಸ್ಟ್ ಫ್ರೆಂಡ್ಗಳೊಂದಿಗೆ ಸಾಕಷ್ಟು ಸಂತೋಷವಾಗಿ ಇರಲಿಕ್ಕೆ ಇಷ್ಟಪಡ್ತಾರೆ. ಈ ರಾಶಿಗೆ ಸೇರಿದವರು ಪ್ರತಿಯೊಂದು ಹಂತದಲ್ಲೂ ಬೆಂಬಲಕ್ಕೆ ನಿಲ್ಲುವಂಥದ್ದು ತಮ್ಮ ಫ್ರೆಂಡ್ಸ್ಗಳಿಗೋಸ್ಕರ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ತಮ್ಮ ಸ್ನೇಹಿತರನ್ನು ಒಬ್ಬಂಟಿಯಾಗಿ ಇರಲು ಇಷ್ಟಪಡುವುದಿಲ್ಲ. ಮಿಥುನ ರಾಶಿಗೆ ಸೇರಿದ ಜನರು ತಮ್ಮ ಆತ್ಮೀಯ ಗೆಳತಿಯರೊಂದಿಗೆ ಹೆಚ್ಚಿನ ಒಂದು ವಿಶ್ವಾಸವನ್ನು ಹೊಂದಿರ್ತಾರೆ ಅಂತಲೇ ಹೇಳಬಹುದು. ಅಂದರೆ ತುಂಬ ಇಷ್ಟಪಡುವಂಥದ್ದು. ಹಾಗೆಯೇ ಸಿಂಹರಾಶಿ ಯಾವಾಗಲೂ ಒಂದು ಸ್ನೇಹಿತರ ಬೆಂಬಲಕ್ಕೆ ನಿಲ್ಲುವಂಥವರು. ಸಿಂಹರಾಶಿಗೆ ಸೇರಿದ ಜನರು ಒಂದು ಒಳ್ಳೆಯ ಒಂದು ಆತ್ಮೀಯ ಒಂದು ಫ್ರೆಂಡ್ ಆಗಿರ್ತಾರೆ. ಹಾಗೆಯೇ ಜೀವನದ ಉದ್ದಕ್ಕೂ ಬಹಳ ಅತ್ಯುತ್ತಮವಾದ ಸ್ನೇಹಿತರಾಗಿರ್ತಾರೆ. ಈ ರಾಶಿಗೆ ಸೇರಿದ ಜನರು ತುಂಬ ಒಂದು ಒಳ್ಳೆಯ ಸ್ವಭಾವದವರು, ಶಕ್ತಿಶಾಲಿಗಳಾಗಿರ್ತಾರೆ, ಉತ್ಸಾಹದಿಂದ ತುಂಬಿರ್ತಾರೆ. ಮತ್ತು ಸಿಂಹರಾಶಿಗೆ ಸೇರಿದ ಜನರು ಯಾವುದೇ ಕಾರಣಕ್ಕೂ ಯಾವುದೇ ವಿಷಯಕ್ಕೂ ಬೇಜಾರಾಗೋದಿಲ್ಲ. ಈ ರಾಶಿಗೆ ಸೇರಿದವರು ಪ್ರತಿಯೊಂದು ವಿಷಯದಲ್ಲೂ ಸಂತೋಷವನ್ನು ಹೊಂದುತ್ತಾರೆ. ಸಿಂಹರಾಶಿಗೆ ಸೇರಿದ ಜನರು ಯಾರನ್ನು ಅವರ ಗೆಳತಿಯರಾಗಿರ್ತಾರೆ, ಅವರ ಸಹಾಯಕ್ಕೆ ಯಾವಾಗಲೂ ಸಿದ್ಧರಿರ್ತಾರೆ. ತಮ್ಮ ಗೆಳೆತನವನ್ನು ಉಳಿಸ್ಕೊಳ್ಳೋಕ್ಕೆ ಅವರು ಶ್ರಮ ಪಡ್ತಾರೆ. ಯಾರು ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾಗ ಈ ರಾಶಿಯವರು ನಿಮ್ಮ ಬೆಂಬಲಕ್ಕೆ ಪ್ರತಿಯೊಂದು ಕ್ಷಣದಲ್ಲೂ ನಿಲ್ಲುವಂಥದ್ದು. ಅಷ್ಟು ಸ್ನೇಹಿತರನ್ನು ಇಷ್ಟಪಡ್ತಾರೆ. ಕನ್ಯಾ ರಾಶಿಯವರು ಬಹಳ ಪ್ರಾಮಾಣಿಕರಾಗಿರ್ತಾರೆ. ಕನ್ಯಾ ರಾಶಿಗೆ ಸೇರಿದ ಜನರು ಬಹಳ ಬುದ್ಧಿವಂತರು, ನಾಚಿಕೆ ಸ್ವಭಾವದವರು ಆಗಿರ್ತಾರೆ.
ಆಗಿರ್ತಾರೆ. ಇವರಿಗೆ ಹೆಚ್ಚಿನ ಕರುಣೆ ಇರುವುದು. ಈ ರಾಶಿಗೆ ಸೇರಿದ ಜನರ ಸ್ನೇಹಿತರು ಬಹಳ ಉತ್ತಮ ಸ್ವಭಾವದವರು ಆಗಿರ್ತಾರೆ. ಕನ್ಯಾ ರಾಶಿಗೆ ಸೇರಿದ ಜನರ ಬಹಳ ಪ್ರಾಮಾಣಿಕರು. ಹಾಗೆ ಸ್ನೇಹದ ಪ್ರಾರಂಭದಲ್ಲಿ ಇವರು ನಿಮಗೆ ಅತ್ಯುತ್ತಮ ಸ್ನೇಹಿತರು ಅಂತ ಅನಿಸೋದಿಲ್ಲ. ದಿನ ಕಳೆದಂತೆ ಅವರು ಇವರೊಂದಿಗೆ ಯಾವಾಗಲೂ ಒಂದು ಒಳ್ಳೆಯ ಸ್ನೇಹ ಬಾಂಧವ್ಯವನ್ನು ಹೊಂದೋಕ್ಕೆ ಶುರು ಮಾಡ್ತಾರೆ ಯಾರು ಕನ್ಯಾ ರಾಶಿಯವರು, ಮತ್ತು ಹೆಚ್ಚಿನ ಸಂತೋಷದಿಂದ ಇರ್ತಾರೆ. ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಸ್ನೇಹವನ್ನು ಉತ್ತಮವಾಗಿ ನಿಭಾಯಿಸುವ ಗುಣವಿರುತ್ತೆ. ಈ ರಾಶಿಗೆ ಸೇರಿದವರು ತಮ್ಮ ಸ್ನೇಹಿತರ ಎಲ್ಲ ರಹಸ್ಯವನ್ನು ತಮ್ಮೊಂದಿಗೆ ಇಟ್ಟುಕೊಳ್ಳುತ್ತಾರೆ. ಬೇರೆ ಯಾರೊಂದಿಗೆ ಅದನ್ನು ಹಂಚಿಕೊಳ್ಳೋಕ್ಕೆ ಅಂದರೆ ಏನೇ ಇವರ ಹತ್ರ ಹೇಳಿ ನಿಮ್ಮ ಒಂದು ಯಾವುದೇ ಒಂದು ಇವರ ಫ್ರೆಂಡ್ಸ್ ಯಾರು ಆಗಿರ್ತಾರೆ ಅವರು ಏನೇ ಹೇಳಿದ್ರು ಗುಟ್ಟನ್ನು ಹೇಳಿದ್ರು ಇವರು ಬೇರೆಯೊಂದಿಗೆ ಅದನ್ನು ಹಂಚಿಕೊಳ್ಳೋ ಹಾಗೆ ಇಟ್ಟಿರ್ತಾರೆ. ತಮ್ಮಲ್ಲೇ ಇಟ್ಕೊಳ್ತಾರೆ. ಅಷ್ಟು ಪ್ರಾಮಾಣಿಕರು ಅಂತ ಹೇಳ್ಬೋದು ಒಂದು ಫ್ರೆಂಡ್ಶಿಪ್ಪಲ್ಲಿ. ಮಕರ ರಾಶಿಯವರು ಮಾತಿನಲ್ಲೂ ಅಲ್ಲ ಕೆಲಸದ ಮೇಲೆ ಹೆಚ್ಚಿನ ವಿಶ್ವಾಸ ಇಡುವಂಥದ್ದು. ಮಕರ ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಸ್ನೇಹಿತರು ಇರುವುದಿಲ್ಲ. ಇವರಿಗೆ ಒಬ್ಬರು ಅಥವಾ ಇಬ್ಬರು ಸ್ನೇಹಿತರು ಮಾತ್ರ ಆಗುವಂಥದ್ದು. ಆದರೆ ಇವರು ಸ್ನೇಹಿತರಾದರೆ ಅವರಿಗೆ ಅತ್ಯುತ್ತಮವಾದ ಸ್ನೇಹಿತರಾಗಿರ್ತಾರೆ. ಹಾಗೆಯೇ ಮಕರ ರಾಶಿಗೆ ಸೇರಿದ ಜನರು ನಿಮ್ಮನ್ನು ಸ್ನೇಹಿತರಾಗಿ ಮಾಡಿಕೊಂಡರೆ ನೀವು ಬಹಳ ಅದೃಷ್ಟವಂತರಾಗಿರ್ತೀರಿ. ಈ ರಾಶಿಗೆ ಸೇರಿದ ಜನರು ಮಾತನಾಡುವುದಕ್ಕಿಂತ ಕೆಲಸದಲ್ಲಿ ಮಾಡುವುದರಲ್ಲಿ ವಿಶ್ವಾಸವನ್ನು ಹೊಂದಿರ್ತಾರೆ. ಇವರ ಉತ್ತಮ ಮನಸ್ಸಿನವರು ಮತ್ತು ತಮ್ಮ ಸ್ನೇಹಿತರನ್ನು ಅತ್ಯಂತ ಹೆಚ್ಚಿನ ಕಾಳಜಿಯಿಂದ ನೋಡಿಕೊಳ್ಳುವಂಥದ್ದು. ಮಕರ ರಾಶಿಗೆ ಸೇರಿದ ಜನರು ನಿಮ್ಮನ್ನು ಸ್ನೇಹಿತರಾಗಿ ಮಾಡಿಕೊಂಡರೆ ನೀವು ಯಾವುದೇ ರೀತಿಯ ಚಿಂತೆ ಇಲ್ಲದಂತೆ ನೋಡಿಕೊಳ್ಳುವಂಥದ್ದು ಅವರು. ಹಾಗೆ ಅತ್ಯಂತ ಹೆಚ್ಚಿನ ಕಾಳಜಿ. ಹಾಗೆಯೇ ಮಕರ ರಾಶಿಗೆ ಈ ಎಲ್ಲ ಒಂದು ಅಂದರೆ ತಮ್ಮ ಸ್ನೇಹಿತರನ್ನು ಯಾವತ್ತೂ ಅವರು ಯಾವುದೇ ಸಮಸ್ಯೆ ಬಂದಾಗಲೂ ಕೂಡ ಅವರನ್ನು ಕೈ ಬಿಡುವುದಿಲ್ಲ. ಅವರ ಜೊತೆಯಾಗಿ ನಿಲ್ಲುವಂಥದ್ದು ಅಂತಲೇ ಹೇಳಬಹುದು. ಈ ರಾಶಿಗಳು ಅತ್ಯುತ್ತಮವಾದ ಸ್ನೇಹಿತರು ಆಗೋಕ್ಕೆ ಸೂಕ್ತವಾದಂಥವರು ಅಂತಲೇ ಹೇಳಬಹುದು. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು.